ತಾಲೂಕಿನಲ್ಲಿ SC/ST ಸಮುದಾಯದ ಗುತ್ತಿಗೆದಾರರಿಗೆ ವ್ಯವಸ್ಥಿತವಾಗಿ ಶಾಸಕ ಎಂ.ವೈ. ಪಾಟೀಲ್ ತುಳಿಯುತ್ತಿದ್ದಾರೆ ಎಂದು JDS ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕಾರ್ ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಕ್ಷೇತ್ರವಾರು ಬಜೆಟ್ನಲ್ಲಿ SC/ST ಸಮುದಾಯಕ್ಕೆ 18% ಅನುದಾನ ಬರುತ್ತದೆ. ಆದರೆ ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ.ವೈ. ಪಾಟೀಲರು ಹಾಗೂ ಸುಪುತ್ರ ಅರುಣ್ ಕುಮಾರ್ ಪಾಟೀಲ್ ದಲಿತ ಸಮುದಾಯಕ್ಕೆ ವ್ಯವಸ್ಥಿತವಾಗಿ ಅನ್ಯಾಯ ಮಾಡುತ್ತಿದ್ದಾರೆ. ತಮ್ಮ 8 ವರ್ಷದ ಶಾಸಕರ ಅವಧಿಯಲ್ಲಿ ಒಬ್ಬರೇ ಒಬ್ಬ ದಲಿತ ಸಮುದಾಯದ ಹಾಗೂ ST ಸಮುದಾಯದ ಗುತ್ತಿಗೆದಾರರನ್ನು ಬೆಳೆಸಿಲ್ಲ. 5-10 ಲಕ್ಷ ರೂಪಾಯಿ ಅನುದಾನದಲ್ಲಿ 10 ಜನರನ್ನೊಳಗೊಂಡ ವಿವಿಧ ಸಮುದಾಯದ ಗುತ್ತಿಗೆದಾರರಿಗೆ ಅನುದಾನ ನೀಡಿ ಅದರಲ್ಲಿ ತೃಪ್ತಿಪಡಿಸುವ ಶಾಸಕರು ಅವರ ಬೆಂಬಲಿಗರಿಗೆ ಮಾತ್ರ ಮಣೆ ಹಾಕುತ್ತಿದ್ದಾರೆ. ಇದರಿಂದ ದಲಿತ ಸಮುದಾಯಕ್ಕೆ ಹಾಗೂ ST ಸಮುದಾಯಕ್ಕೆ ಭಾಳಷ್ಟು ಅನ್ಯಾಯವಾಗುತ್ತಿದೆ ಎಂದು ಅಹಿಂದ ಅಸ್ತ್ರದ ಮೇಲೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಶಾಸಕರು ಅವರ ಹೆಸರಿನ ಮೇಲೆ ಅನುದಾನ ದುರ್ಬಳಕೆ ಮಾಡಿಕೊಂಡು SC/ST ಸಮುದಾಯದವರ ಹೆಸರಿನಲ್ಲಿ ಹಣ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಸಮುದಾಯಕ್ಕೆ ಮೀಸಲಿಟ್ಟ ಅನುದಾನವನ್ನು ಸಮರ್ಪಕವಾಗಿ ದಲಿತ ಸಮುದಾಯದ ಗುತ್ತಿಗೆದಾರರಿಗೆ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ JDS ಪಕ್ಷದ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್ ಸಿಂಗೆ, ಮುಖಂಡರಾದ ಮರ್ಯಪ್ಪ ಜಮಾದಾರ್, ಸಿದ್ದು ನ್ಯಾವನೂರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇರುವ ಉದ್ದೇಶ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ SC/ST ಜನಾಂಗದವರಿಗೆ ಗುತ್ತಿಗೆ ನೀಡುವಂತ ಕಾಂಟ್ರಾಕ್ಟರ್ ಕೆಲಸ ನೀಡುವ ವಿಚಾರದಲ್ಲಿ ಆಗುತ್ತಿರುವ ಅನ್ಯಾಯದ ಕುರಿತು ಇವತ್ತು ಒಂದಿಷ್ಟು ವಿಷಯಗಳನ್ನ ಮಾಧ್ಯಮದ ಮುಖಾಂತರ ಹಂಚ್ಕೋಬೇಕು ಅಂತ ಹೇಳಿ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ವ್ಯವಸ್ಥೆಯನ್ನು ತಂದಿದ್ದಾರೆ. ಯಾಕೆ ಮೀಸಲಾತಿ ತಂದಿದ್ದಾರೆ ಅಂದ್ರೆ ದುರ್ಬಲ ವರ್ಗದ, ಶೋಷಿತ ವರ್ಗದ ಜನ ಮುಂದೆ ಬರಲಿ ಅಂತ ಹೇಳಿ ಮೀಸಲಾತಿ ತಂದಿರುವಂಥದ್ದು. ಮೀಸಲಾತಿಯನ್ನೇ ಆ ಸಮುದಾಯಗಳಿಗೆ ಸಿಗದ ಹಾಗೇನೆ ವ್ಯವಸ್ಥಿತ ಕುತಂತ್ರವನ್ನ ಮಾಡಿ ದಿಕ್ಕು ತಪ್ಪಿಸ್ಲಿಕ್ಕತ್ತಿದ್ದು ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ. ಅದು ವಿಶೇಷವಾಗಿ ಶಾಸಕರು ಮತ್ತು ಶಾಸಕರ ಸುಪುತ್ರರು ಹೆಂಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ SC/STಗಳಿಗೆ 2 ಕೋಟಿ ರೂಪಾಯಿವರೆಗೂ ಕೂಡ ಟೆಂಡರ್ ಅಲ್ಲಿ ಮೀಸಲಾತಿಯನ್ನು ಇಟ್ಟಿದ್ದಾರೆ. 2 ಕೋಟಿವರೆಗೂ 18%, ಎಕ್ಸಾಂಪಲ್ ಆಗಿ ಒಂದು 100 ಕೋಟಿ ರೂಪಾಯಿ ಟೆಂಡರ್ ಅನ್ನ ಕರೆದ್ರೆ ಅವರಿಗೆ 18% ಅನ್ನ SC/ST ಅವರಿಗೆ ಕೊಡಬೇಕು ಅಂತ ಹೇಳಿ ಮೀಸಲಾಗಿ ಇಟ್ಟಿದ್ದಾರೆ. ಇಲ್ಲಿ ತನ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಎಷ್ಟು ಜನಕ್ಕೆ ಕೊಡಿಸೋದು? ವ್ಯವಸ್ಥಿತವಾಗಿ 2023ರಿಂದ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ನನಗನ್ನಿಸ್ತದೆ 90ರಿಂದ 100 ಕೋಟಿ ರೂಪಾಯಿಯಷ್ಟು ಕೆಲಸವನ್ನ SC ಮತ್ತು ST ಕಾಂಟ್ರಾಕ್ಟರ್ಗೆ, ಗುತ್ತಿಗೆದಾರರಿಗೆ ಸಿಗಬೇಕಾಗಿತ್ತು. ಅದು ಸಿಗಲಾರ್ದಂಗೆ ಈ SC ಮತ್ತು ST ಸಮುದಾಯಕ್ಕೆ ಮಹಾ ದೊಡ್ಡ ಅನ್ಯಾಯ ಮತ್ತು ಮೋಸವನ್ನ ಮಾಡಿದ್ದಾರೆ. ಇದರ ಬಗ್ಗೆ ಇವರು ಮಾತನಾಡಲಿಕ್ಕೆ ತಯಾರಿಲ್ಲ. ವಿಶೇಷವಾಗಿ ಈ ಶಾಸಕರು ಮತ್ತು ಶಾಸಕರ ಸುಪುತ್ರರು ಅವ್ರದೊಂದಿಷ್ಟು ಬೆಟಾಲಿಯನ್ ಇದೆಯಲ್ಲ, ಅವ್ರಿಗೆ ಆಪ್ತರು, ಅವರೆಲ್ಲ ಸೇರ್ಕೊಂಡು ಈ ಸಮುದಾಯಕ್ಕೆ ಸಿಗಲಾರ್ದಂಗೆ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿದ್ದಾರೆ. ಹೆಂಗ್ ಮಾಡಿದ್ದಾರೆ ಅಂದ್ರೆ, ಒಂದು ಕಡೆಗೆ ಒಂದು ಉದಾಹರಣೆಯನ್ನ ಹೇಳಬೇಕಾದ್ರೆ KKRDB ಆಗಿರ್ಬೋದು, ಬೇರೆ ಬೇರೆ ಅನುದಾನಗಳನ್ನಾಗಿರ್ಬೋದು, ಏನ್ ಮಾಡಿದಾರೆ ಅಂದ್ರೆ 150 ಕೋಟಿಯಷ್ಟು ಕೆಲಸಗಳನ್ನ ಇವ್ರು ಏನ್ ಮಾಡಿದಾರೆ ಅಂದ್ರೆ ಲ್ಯಾಂಡ್ KRDL ಕೇರಡಲ್ ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ಕಾರಣಕ್ಕೆ ರಿಸರ್ವೇಶನ್ ಇರಲ್ಲ, ಅಲ್ಲಿ ಅಗ್ರಿಮೆಂಟ್ ಇರಲ್ಲ. ಅದು ನಾನ್ ಟೆಂಡರಿಂಗ್ ಏಜೆನ್ಸಿ ಅವರಿಗೆ ಕೊಟ್ಟಿರುವಂತ ಕೆಲಸ. ಇಲ್ಲಿ 2 ಕೋಟಿ ಒಳಗಿದ್ದೀವಿ. ಒಂದ್ ವೇಳೆ 2 ಕೋಟಿ ಒಳಗಿದ್ದಿ ವರ್ಕ್ ಅನ್ನ PWDಗೋ RDPRಕೋ ಬೇರೆ ಡಿಪಾರ್ಟ್ಮೆಂಟ್ ಟೆಂಡರಿಂಗ್ ಆಗಿದ್ರೆ 150 ಕೋಟಿಯಲ್ಲಿ ಹತ್ರ 25ರಿಂದ 27 ಕೋಟಿ ರೂಪಾಯಿ ಕೆಲಸವನ್ನ SC/ST ಜನಾಂಗದ ಕಾಂಟ್ರಾಕ್ಟರ್ ಗಳಿಗೆ ಕೆಲಸ ಸಿಗ್ತಿತ್ತು. ಅದನ್ನ ಒಂದ್ ಕಡೆಗೆ ತಪ್ಪಿಸಿದ್ರು. ಇನ್ನೊಂದು ಕಡೆಗೆ ಎಲ್ಲವನ್ನ ಪ್ಯಾಕೇಜ್ ಮಾಡ್ತಕ್ಕಂಥದ್ದು. ಬರೀ ನಾನು PWD ಅಂತ ಹೇಳ್ತಾ ಇಲ್ಲ, ಬೇರೆ ಬೇರೆ ಇರಿಗೇಷನ್ ಆಗಿರ್ಬೋದು, ಸಂಬಂಧಪಟ್ಟ ನಮ್ಮ ತಾಲೂಕಿನಲ್ಲಿ ಇರತಕ್ಕಂಥ ಇಲಾಖೆಗಳೇನಿವೆಲ್ಲ ಅಲ್ಲಿ ಎಲ್ಲವನ್ನ ಕೂಡ ನಾವು ಪ್ಯಾಕೇಜ್ಗಳನ್ನ ಮಾಡುವುದು. KKRDB ಅನುದಾನದಲ್ಲಿ ಅತಿ ಹೆಚ್ಚು ಮಾಡಿದ್ದಾರೆ, ಬೇರೆ ಅನುದಾನದಲ್ಲೂ ಕೂಡ ಮಾಡಿದ್ದಾರೆ. ಸಂದರ್ಭದಲ್ಲಿ ಅಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಬಂದು ಅಫ್ಜಲ್ಪುರ್ ತಾಲೂಕು ದತ್ತು ನಾನು ಅಭಿವೃದ್ಧಿ ಮಾಡಿ ಚಿತ್ತಾಪುರ ಕ್ಷೇತ್ರ ಮತ್ತು ಅಫ್ಜಲ್ಪುರ್ ಕ್ಷೇತ್ರ ನನಗೆ
ಅಭಿವೃದ್ಧಿ ಪಡಿಸ್ತೀನಿ ಅಂತಂದ್ರು. ಇವತ್ತು ಇಲ್ಲೆಲ್ಲ ಅಧಿಕಾರ ದುರುಪಯೋಗ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಏನ್ ಮಾಡತ್ತಾರೆ ಪ್ರಿಯಾಂಕಾ ಖರ್ಗೆ ಅವರು? ಈಗ ಚುನಾವಣೆ ಭಾಷಣ ಮಾಡಿದ್ದಾರೆ ಹೊರತು ಅವ್ರ ಕಳಕಳಿಯಿಂದ ನಿಜವಾಗ್ಲೂ ಇಲ್ಲಿ ಇದು ಅಭಿವೃದ್ಧಿ ಮಾಡ್ಬೇಕಂತಿಲ್ಲ. ಇದ್ರೆ ಗೊತ್ತಾಗ್ತಿತ್ತು, ಹೊಸ ಹೊಸ ಯೋಜನೆಗಳು ಏನಾರ ತರ್ತಿದ್ರು. ಅಫ್ಜಲ್ಪುರಕ್ಕೆ ರೆಗ್ಯುಲರ್ ಬರ ಫಂಡ್ ಬಿಟ್ರೆ ಹೊಸ ಹೊಸ ಯೋಜನೆಗಳು ಈ 3 ವರ್ಷನಾಗ ಈ ಸರ್ಕಾರದಾಗ ಯಾವುದು ಕೂಡ ಕೊಟ್ಟಿಲ್ಲ. ಯಾವುದು ಕೊಟ್ಟಿಲ್ಲ. ಇಂಥ ಕೊಟ್ಟರ ಅಂತ ಹೇಳಿ ಸುಮ್ಮನೆ ಏನೋ ಸಣ್ಣ ಕೊಟ್ಟು 4 ಲಕ್ಷ 10 ಲಕ್ಷ ಯಾವುದ್ರೆ ಒಂದು ಏನಾರು ಕೊಟ್ಟಿರ್ಬೇಕು. ಮೊನ್ನೆ ಏನೋ ಒಂದು ಕಾರ್ಮಿಕರ ಶಾಲೆ ಅವು ಫಾರ್ಮಾಲಿಟಿ ಇರ್ತಾವ ಮಾಡಿರ್ತಾರೆ ಅಷ್ಟೇ. ವಿಶೇಷವಾಗಿ ಅಭಿವೃದ್ಧಿ ಬಗ್ಗೆನೆ ಹೌದು, ಒಂದು ಕೆರೆ ಇಟ್ಟಿದ್ದಾರೆ ಇವರು. ಕೆರೆ ಒಂದರೆ ಅಭಿವೃದ್ಧಿ ಮಾಡ್ಯಾರ. ಎಲ್ಲ ಕೆರೆಗಳು ಒಂದ್ ಹೇಳ್ರಿ, ಮಾಜಿ ಹಾಲಿ ಶಾಸಕರು ಇಬ್ರು ಒಂದೇ ಪಕ್ಷದಾಗಿದ್ದೀರಿ. ಒಂದು ಮಾಡಲ್ ಕೆರೆ ಮಾಡೀವ್ರಿ, ಎಷ್ಟು ಚಂದ ಮಾಡಿ ಬಂದ್ ನೋಡ್ರಿ. ನಾಟಿಕರ ತನಕ ತಾಲೂಕಿನ ಜನ ಬಂದ್ ನೋಡ್ಲಿ ಕರೆ ಕೊಡ್ರಿ ನೋಡಮ್. ಎಲ್ಲಿ ಇಟ್ಟಿರಿ ಕೆರೆ? ಏನ್ ಮಾಡಿರಿ ನೀವು? ನಡುವರ ಮುಳ್ಳು ಹಚ್ಕೊಂಡ್ ಕೂತಿರಿ. ಇದು ಬಿಟ್ರಿ ಏನಲ್ಲದ ಅದು ಮುಳ್ಳು ಹಚ್ಚಿರೋ ಪುಣ್ಯಾತ್ಮನ ಅಂತ ಹೇಳಿದ್ರು ಜಾಗರಾಗಿ ಅದು ತೆಗಸಲ್. ನೀವು ಒಂದ್ ಜಾಳಿಗೆ ಹಾಕ್ಲಿಕ್ಕಾಗಲ್ರಿ. ಒಂದ್ 25,000 ಖರ್ಚು ಮಾಡಿದ್ರೆ ಜಾಳಿಗೆ ಹಾಕ್ಬಿಡ್ಬೋದು. ಅದಕ್ಕೆ ಮುಳ್ಳು ಇಟ್ರ ಆ ಮುಳ್ಳು ಮುರಿದು ಬಂದ ಇದು ಬಿದ್ರೆ ಅದನ್ನು ಚುಚ್ಕೊಂಡಿ ತಿರುಗಾಡ್ಬೇಕು ಮಕ್ಕಳು, ಹೆಣ್ಮಕ್ಳು, ಚಲೋರು ಯಾರು. ಇಂಥ ದುಸ್ಥಿತಿ ಪರಿಸ್ಥಿತಿಯಾಗಿದ್ದೀವಿ. ಬಜೆಟ್ ಬಂದಿಲ್ಲತ್ತಲ್ಲ, ಬಜೆಟ್ ಬಂದಿದೆ. ಬಂದಿದ್ದ ಸದುಪಯೋಗ ಆಗ್ತಾ ಇಲ್ಲ. ಈಗ ಕೊಡ್ತೀನಿ ಲೇಟೆಸ್ಟ್ ಮತ್ತ 17 ಕೋಟಿ 18 ಕೋಟಿ ರೂಪಾಯಿ ಹೆಂಗೆ ಸರ್ಕಾರದ ಯೋಜನೆಯನ್ನು ದುರುಪಯೋಗ ಮಾಡ್ತಾರಲ್ಲ, ನೆಕ್ಸ್ಟ್ ಸ್ಟೇಟ್ಮೆಂಟ್ ನ ಕೊಡ್ತೀನಿ. ಯಾಕಂದ್ರೆ ವಿಷಯ ಬಾಕ್ಲದಂದ್ರೆ ಅವನ್ನ